ಹಲೋ, ವೆರಿ ಗುಡ್ ಈವ್ನಿಂಗ್ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ. ನಾನು ನಿಮ್ಮ ಪ್ರೀತಿಯ ರೂಪ. ಕೆಲವು ಕಾರಣಗಳಿಂದ ತುಂಬ ದಿನಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಮುಂದೆ ಪ್ರತಿದಿನವೂ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾವಿರೋ ಪ್ಲೇಸಲ್ಲಿ ಎಕ್ಸಿಬಿಷನ್ ಬಂದಿತ್ತು. ಸೊ ನಾವು ಚಿಕ್ಕವರಿದ್ದಾಗ ಈ ಥರ ಎಕ್ಸಿಬಿಷನ್ಗೆಲ್ಲ ಹೋಗ್ತಾ ಇದ್ವಿ. ಬಟ್ ಭಾಳ ವರ್ಷಗಳೇ ಆಗೋಯ್ತು ಈ ಥರ ಎಕ್ಸಿಬಿಷನ್ಗೆ ಹೋಗದೆ. ಬಟ್ ಇವತ್ತು ಅನ್ಕೊಂಡ್ವಿ ಮಕ್ಕಳಿಗೋಸ್ಕರ ಹೋಗೋಣ, ಅವ್ರಿಗೂ ಅಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ತೋರಿಸಿದಾಗಿರುತ್ತೆ ಅಂತ ಅನ್ಕೊಂಡು ಸೊ ನಾವು ರೆಡಿಯಾಗಿ ಅಲ್ಲಿಂದ ಹೊರಟ್ವಿ. ಸೊ ಫೈನಲ್ ಆಗಿ ಬಂದು ರೀಚ್ ಆದ್ವಿ. ಜಾಸ್ತಿ ಹೊರಗಡೆಯಿಂದ ಆನಿಮಲ್ಸ್ ನೋಡಿ, ಆನಿಮಲ್ಸ್ ಪಿಕ್ಚರ್ಸ್ ಎಲ್ಲ ನೋಡಿ ತುಂಬಾನೇ ಖುಷಿ ಆದ. ಹಾಗೆ ಅಲ್ಲಿ ಪಿಕ್ಚರ್ಸ್ ಎಲ್ಲ ನಾನು ಹಾಗೆ ತೋರಿಸ್ತಾ ಇದ್ದೆ, ಹೆಸರು ಹೇಳಿ ಹೇಳಿ ತೋರಿಸ್ತಾ ಇದ್ದೆ. ಬಟ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಆ ಆನಿಮಲ್ ಸೌಂಡ್ಸು, ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ನೋಡಿ ಸ್ವಲ್ಪ ಭಯ ಪಡ್ತಾ ಇದ್ದ ಒಳಗಡೆ ಬರೋದಕ್ಕೆ. ಅವನು ಇಷ್ಟು ದಿನ ಬುಕ್ಸಲ್ಲಿ ಪಿಕ್ಚರ್ಸ್ ಎಲ್ಲ ನೋಡ್ತಾ ಇದ್ದ, ಇವತ್ತು ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ಮತ್ತು ಆ ಒಂದು ಆ್ಯನಿಮಲ್ಸ್ ಸೌಂಡ್ಸು ತುಂಬಾ ಲೌಡ್ ಆಗಿತ್ತಲ್ಲಿ. ಅದನ್ನು ನೋಡಿ ಅವೆಲ್ಲ ರಿಯಲ್ ಅಂದ್ಕೊಂಡಿದ್ದವನು, ರಿಯಲ್ ಅಂದ್ಕೊಂಡು ಭಯ ಪಡ್ತಾ ಇದ್ದ. ಹಾಗೆ ಅವನ್ನ ಎತ್ಕೊಂಡು ಆ್ಯನಿಮಲ್ಸ್ನೆಲ್ಲ ತೋರಿಸ್ತಾ ಇದ್ದೆ. There's a lion, Amma. There's a lion. ಹಾಗೆ ಎಲ್ಲ ತೋರಿಸ್ಕೊಂಡು ಒಳಗಡೆ ಹೊರಟ್ವಿ. ಸೊ ಹೋಗ್ತಾ ಹೋಗ್ತಾ ಅಲ್ಲಿ ಸ್ಟ್ರೀಟ್ ಶಾಪಿಂಗು, ಫುಡ್ ಕೋರ್ಟ್ಸು ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಹಾಗೆ ಟಾಯ್ಸ್ ಶಾಪ್ ಕಾಣಿಸ್ತಿದ್ದಂಗೆನೆ ಜಾಜು ಹಠ ಮಾಡ್ತಾ ಇದ್ದ, ಮಮ್ಮಿ ನನಗೆ ಟಾಯ್ಸ್ ಬೇಕು ಅಂತ. ಇನ್ನು ಒಳಗಡೆ ಹೋಗಿ ಸ್ವಲ್ಪ ಟಾಯ್ಸ್ನ ತಗೊಂಡ್ವಿ. ಮತ್ತು ತುಂಬ ದಿನದಿಂದ ನಾನು ಕಿಚನ್ ಪ್ರಾಡಕ್ಟ್ಸ್ನ ಕೂಡ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ಇವತ್ತು ಕಿಚನ್ ಪ್ರಾಡಕ್ಟ್ಸ್ ಆ ಶಾಪ್ ನೋಡಿದ ತಕ್ಷಣ ಕೆಲವೊಂದು ಐಟಮ್ಗಳನ್ನು ತಗೊಂಡೆ. ಬರ್ತಿದ್ದಂಗೆ ಬಲೂನ್ ಹೌಸ್ ಇತ್ತು. ಸೊ ಜಾಜು ಅಲ್ಲಿ ಆಟ ಆಡ್ತೀನಿ ಅಂತ ಅಂದ, ಅಲ್ಲಿ ಕೂಡ ಆಟ ಆಡಿಸಿದ್ವಿ. ಆ್ಯಕ್ಚುಲಿ ಅವನು ಒಳಗಡೆ ಹೋಗ್ಬೇಕಾದ್ರೆ ನನಗೆ ಭಯ ಆಗ್ತಾ ಇತ್ತು. ಅವ್ನು ಫಸ್ಟ್ ಟೈಮ್ ಈ ಥರ ಎಲ್ಲ ಆಟ ಆಡ್ತಾ ಇದ್ರು ಭಯ ಪಟ್ಕೊಳ್ದೇನೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಬಟ್ ನನಗೆ ಭಯ ಆಗ್ತಾ ಇತ್ತು, ಅವನು ಒಳಗೆ ಹೋಗ್ಬೇಕಾದ್ರೆ ಎಲ್ಲಿ ಭಯ ಪಟ್ಕೊಳ್ತಾನೋ, ಎಲ್ಲಿ ಆಳ್ತಾನೋ, ಎಲ್ಲಿ ಅರ್ಧಕ್ಕೆ ಹೊರಗಡೆ ಬರ್ತಾನೋ ಅಂತ ಅನಿಸ್ತಾ ಇತ್ತು.
ನನಗೆ ಈ ಥರ ಎಲ್ಲ ಆಟ ಆಡೋಕ್ಕೆ ಭಯ ಆಗುತ್ತೆ. ಬಟ್ ಜಾಜು ಫಸ್ಟ್ ಟೈಮ್ ಆದರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ, ಭಯನ ಇಲ್ಲದೆ ಎಂಜಾಯ್ ಮಾಡ್ತಾ ಇದ್ದ. ಇಲ್ಲಿ ಒಳಗಡೆ ಬಂದ ಮೇಲೆ ಯಾವ ರೀತಿ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆಲ್ರೆಡಿ 9 ಗಂಟೆ ಆಗೋಯ್ತು. ಹೊಟ್ಟೆ ಬೇರೆ ತುಂಬಾನೇ ಹಶ್ವಾಗ್ತಾ ಇತ್ತು ನಮಗೆ, ತಿರುಗಾಡಿ ಅಲ್ಲೆಲ್ಲ. ಸೊ ಸಂಜೆ ಬಂದಿರೋದಲ್ಲ ನಾವು, ಸಕ್ಕತ್ತಾಗಿ ತಿರುಗಾಡಿದ್ವಿ, ಹಾಗಾಗಿ ತುಂಬಾನೇ ಹೊಟ್ಟೆ ಹಶ್ವಾಯ್ತು. ಅಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಅಂತ ಹೇಳಿ ಅಲ್ಲೇ ಹೋಗಿ, ಇನ್ನೇನು ಮನೆಗೆ ಹೋಗಿ ಕುಕ್ ಮಾಡಿಕೊಂಡು ತಿನ್ನೋಷ್ಟರಲ್ಲೇ ಲೇಟ್ ಆಗಿಬಿಡುತ್ತಲ್ಲ ಅಂದ್ಕೊಂಡು ಸೊ ಅಲ್ಲೇ ಒಂದು ರೆಸ್ಟೋರೆಂಟ್ಗೆ ಹೋಗಿ ಫುಲ್ ನಾನ್ ವೆಜ್ ಮೀಲ್ನ ತಿಂದ್ವಿ. ಸೊ ತಿಂದ್ಬಿಟ್ಟು ಹಾಗೆ ಮನೆಗೆ ಹೋದ್ವಿ.